ಹಲೋ ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಅನ್ನವನ್ನು ರೆಡಿ ಮಾಡ್ಕೊಳ್ಬೇಕು. ಅನ್ನಕ್ಕೆ ಅರಿಶಿನ ಹಾಕಿ ರೆಡಿ ಮಾಡ್ಕೊಳ್ಬೇಕು. ಹಾಗೂ ಇಲ್ಲಿ ಉಳ್ಳಾಗಡ್ಡೆ ಕಟ್ ಮಾಡಿ ಇಟ್ಕೊಳ್ಬೇಕು, ಟೊಮೆಟೊ ಕಟ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಚಿಕನ್ ತೊಳೆದಿಟ್ಕೊಳ್ಬೇಕು. ಇಲ್ಲಿ ಕೊತ್ತಂಬರಿಯನ್ನು ಸ್ವಲ್ಪ ಕಟ್ ಮಾಡಬೇಕು. ಇದು ರಾಯ್ತಾಗ ರೆಡಿ ಮಾಡ್ಕೊಂಡಿದ್ದೀವಿ. ಉಳ್ಳಾಗಡ್ಡೆ, ಕುಕುಂಬರು, ಧನಿಯಾ, ಚಿಕನ್ ಮಸಾಲೆಗೆ ಸಾಂಬಾರು ಪೌಡ್ರ್ ಹಾಕಿದ್ದೀವಿ. MTR ಸಾಂಬಾರು ಪೌಡ್ರು, ಇದು ಕೊರಿಯಂಡರ್ ಪೌಡ್ರು ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮತ್ತು ಉಪ್ಪು ಮತ್ತು ಮೊಸರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಈ ಕಡೆ ಕಡಾಯಿಯಲ್ಲಿ ಎಣ್ಣೆ ಇಟ್ಕೊಂಡು ಒಂದೊಂದೇ ಮಿಕ್ಸ್ ಮಾಡಿದ್ದನ್ನು ಚಿಕನ್ ಪೀಸನ್ನು ಫ್ರೈ ಮಾಡಿಕೊಳ್ಬೇಕು. ಇದು ರಾಯ್ತಾಗೆ ಮೊಸರು ಹಾಕಿ ಇಟ್ಕೊಂಡಿದ್ದೀವಿ. ಈ ರೀತಿ ಚಿಕನ್ ಪೀಸನ್ನು ಫ್ರೈ ಮಾಡಿ ತೆಗೆದಿಟ್ಕೊಳ್ಬೇಕು. ಇನ್ನೊಂದು ಕಡೆ ಅದೇ ಎಣ್ಣೆಯಲ್ಲಿ ಹಸಿಮೆಣಸು ಹಾಕಿ ಫ್ರೈ ಮಾಡಬೇಕು. ಗರಂ ಮಸಾಲೆ ಹಾಕಬೇಕು. ಚಕ್ಕೆ, ಎಲ್ಲ ಮಸಾಲೆ ಹಾಕಬೇಕು. ಗರಂ ಮಸಾಲೆ, ಆಮೇಲೆ ಉಳ್ಳಾಗಡ್ಡೆ ಹಾಕಿ ಫ್ರೈ ಮಾಡಬೇಕು. ಇನ್ನೊಂದು ಪಾತ್ರೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಟ್ಕೊಳ್ಬೇಕು. ಇದು ಚೆನ್ನಾಗಿ ಎಣ್ಣೆ ಫ್ರೈ ಆಗ್ತಾ ಇರ್ತದೆ ಉಳ್ಳಾಗಡ್ಡೆ. ಇದು ಸಾರಿನ ಎಲೆ ಹಾಕಬೇಕು. ಉಳ್ಳಾಗಡ್ಡೆ ಫ್ರೈ ಮಾಡಿದ್ದು ಇದರಲ್ಲಿ ಟೊಮೆಟೊ ಕೂಡ ಹಾಕಿ ಫ್ರೈ ಮಾಡಬೇಕು. ಉಳ್ಳಾಗಡ್ಡೆ, ಟೊಮೆಟೊ, ಗರಂ ಮಸಾಲೆ ಹಾಕಿ ಫ್ರೈ ಮಾಡಬೇಕು. ಅದರಲ್ಲಿ ಚಿಕನ್ ಫ್ರೈ ಮಾಡಿದ್ದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಕೊತ್ತಂಬರಿ ಸೊಪ್ಪು, ಸಾರಿನ ಎಲೆ ಹಾಕಬೇಕು. ಕರಿಬೇವಿನ ಎಲೆ ಮಿಕ್ಸ್ ಮಾಡಿ ಅನ್ನಕ್ಕೆ ಮಿಕ್ಸ್ ಮಾಡಿದರೆ ಆಯಿತು. ಬಿರಿಯಾನಿ ರೆಡಿ. ಚಿಕನ್ ಬಿರಿಯಾನಿ ರೆಡಿ. ತುಂಬ ಚೆನ್ನಾಗಿರುತ್ತೆ ಇದು. ನೀವು ಕೂಡ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗನ ರೆಡಿ. ಗನ ಇಡ್ಲಿ ಎಲ್ಲ ಇದೆಯಾ, ಸಾರೆಲ್ಲ ಮಸ್ತ್ ಆಗುತ್ತೆ.